ನಮಸ್ಕಾರ. ಜ್ಞಾನ್ ಫಾರ್ ಸೀನಿಯರ್ಸ್ಗೆ ಸ್ವಾಗತ. ಜ್ಞಾನ್ ಫಾರ್ ಸೀನಿಯರ್ಸ್ ಮುಖ್ಯವಾಗಿ ಹಿರಿಯ ನಾಗರಿಕರಿಗೆ ಟೆಕ್ನಾಲಜಿಯನ್ನು, ಅದರಲ್ಲಿ ಮೊಬೈಲ್ಸ್ ಮತ್ತು ಲ್ಯಾಪ್ಟಾಪ್ ಇಂಥದನ್ನೆಲ್ಲ ಯೂಸ್ ಮಾಡುವಾಗ ಏನೆಲ್ಲ ಅನುಕೂಲ ಉಂಟು ಅಂತ ಹೇಳುವ ಬಗ್ಗೆ, ಅಥವಾ ಯಾವ ರೀತಿ ಯೂಸ್ ಮಾಡಬೇಕು ಅಥವಾ ಏನೆಲ್ಲ ಜಾಗ್ರತೆ ಮಾಡಬೇಕು ಆ ವಿಷಯಗಳ ಬಗ್ಗೆ ಅವರಿಗೆ ಮತ್ತೆ ಯೂಸ್ ಮಾಡಲಿಕ್ಕೆ ಎಂಕರೇಜ್ ಮಾಡಲಿಕ್ಕೆ ಇರುವಂತಹ ಒಂದು ಪ್ರೋಗ್ರಾಮ್ ಜ್ಞಾನ್ ಫಾರ್ ಸೀನಿಯರ್ಸ್, ಒಂದು ಮೊಬೈಲ್ ಆ್ಯಪ್. ಅದರಲ್ಲಿ ಇಂದಿನ ವಿಷಯ ಸೈಬರ್ ಸುರಕ್ಷತೆ. ಸೊ ಸೈಬರ್ ಸುರಕ್ಷತೆ ಇರುವುದು ಅಂತ ಹೇಳಿದರೆ, ಈಗ ನಾವು ಮನೆಯಲ್ಲಿ ನಮ್ಮನ್ನು ನಾವು ಜಾಗ್ರತೆಯಾಗಿ ಹೇಗೆ ಇಟ್ಕೊಳ್ತೇವೆ, ಮನೆಯಿಂದ ಹೊರಗೆ ಹೋಗುವಾಗ ಬೀಗ ಹಾಕಿ ಹೋಗ್ತೇವೆ, ಬಾಗಿಲುಗಳನ್ನೆಲ್ಲ ಭದ್ರತೆಯಿಂದ ಇಟ್ಕೊಳ್ತೇವೆ, ಮನೆ ಒಳಗಡೆ ಇರುವಾಗ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಎಲ್ಲ ಬಾಗಿಲುಗಳನ್ನು ಹಾಕಿ, ಇವನ್ ಕಿಟಕಿ ಸಹ ಅಲ್ವಾ ಅಲ್ಲಿ ಬಂದ್ ಮಾಡಿ, ಅಥವಾ ಕಿಟಕಿ ಹತ್ತಿರ ಏನೋ ಒಂದು ಇಂಪಾರ್ಟೆಂಟ್ ವಸ್ತುಗಳನ್ನು ಇಡುವುದಿಲ್ಲ. ಮತ್ತು ಯಾರನ್ನಾದ್ರೂ ಮನೆ ಒಳಗೆ ಕರೆಯೋದಕ್ಕಿಂತ ಮುಂಚೆ ನಾವು ಅವ್ರನ್ನ ವಿಚಾರ ಮಾಡ್ತೇವೆ ಯಾರದು ಅಂತ ಹೇಳಿ. ಗೊತ್ತಿಲ್ಲದಿರೋರಿಗೆ ಯಾರ್ಯಾರಿಗೆಲ್ಲ ಮನೆ ಒಳಗೆಲ್ಲ ನಾವು ಬರಲಿಕ್ಕೆ ಅವಕಾಶ ಕೊಡೋದಿಲ್ಲ. ಮತ್ತು ಯಾರಾದರೂ ಕೇಳಿದ್ರು ಅಂತ ನಾವು ವಿಷಯ ಎಲ್ಲ ಅವ್ರ ಹತ್ರ ಹೇಳೋದಿಲ್ಲ ಅಲ್ವಾ. ಸೊ ಅದೇ ರೀತಿ ಇಲ್ಲಿ ಸಹ ನಾವು ಆನ್ಲೈನಲ್ಲಿ ನಾವು ಯಾವುದೇ ಒಂದು ಕೆಲಸ ಮಾಡುವಾಗ ಗೊತ್ತಿಲ್ಲದಿದ್ದವರಿಗೆ ನಮ್ಮ ವಿಷಯಗಳನ್ನು ಕೊಡಬಾರ್ದು, ಮತ್ತು ಯಾವುದೇ ಆಮಿಷಗಳಿಗೆ ಒಳಗಾಗಬಾರ್ದು, ನಮ್ಮ ಪಾಸ್ವರ್ಡನ್ನು ಇನ್ನೊಬ್ಬರಿಗೆ ಹೇಳಬಾರ್ದು. ನಾವಾಗಿ ಅವಕಾಶ ಕೊಡದೆ ಇನ್ನೊಬ್ಬರಿಗೆ ಪರ್ಸನಲ್ ವಿಷಯಗಳನ್ನು ಅವರು ತಗೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ಮುಖ್ಯವಾಗಿ ಸೈಬರ್ ಸುರಕ್ಷತೆ ಬಗ್ಗೆ 4 ವಿಷಯಗಳನ್ನು ಹೇಳಿಕೆ ಬಯಸ್ತೇನೆ. ಒಂದು, SMS ಬಗ್ಗೆ ಜಾಗ್ರತೆ. SMS ಅಂತ ಹೇಳಿದ್ರೆ ವಾಟ್ಸಪ್ ಮೆಸೇಜ್ ಆಗ್ಬೋದು, ಅದು ಸೋಷಿಯಲ್ ಮೀಡಿಯಾದಿಂದ ಬರುವಂತಹ ಮೆಸೇಜ್ಗಳಾಗ್ಬೋದು. ನಾರ್ಮಲ್ ಏನು ಮಾಡ್ತಾರೆ ಈ ಸೈಬರ್ ಕಳ್ಳರು ಏನು ಮಾಡ್ತಾರೆ ಅಂತ ಹೇಳಿದರೆ, ನಿಮಗೆ ಕೆಲವು ಆಮಿಷಗಳನ್ನು ಕೊಡ್ತೀವಿ. ನೀವು ಲಾಟ್ರಿ ವಿನ್ ಆಗಿದ್ದೀರಿ, ಅದು ನಿಮಗೆ ಹಣ ಬರ್ತಾ ಉಂಟು, OTP ಕಳಿಸಿ, ಅಥವಾ ನೀವು ಯಾವುದೋ ಒಂದು ಗೌರ್ಮೆಂಟ್ದು ಸರ್ವಿಸ್ ಬೇಕು, ನೀವು ಈ ಆ್ಯಪನ್ನು ಡೌನ್ಲೋಡ್ ಮಾಡಿ ಅಂತ ಹೇಳಿ ಫಸ್ಟ್ ಆಫ್ ಆಲ್ ಅನ್ನೋನ್ ಪರ್ಸನ್ ಕಳಿಸುವಂತಹ ಮೆಸೇಜ್ಗಳನ್ನು ನೀವು ಎಂಕರೇಜ್ ಮಾಡಬೇಡಿ. ಎರಡನೇ ವಿಷಯ ಅಂತ ಹೇಳಿದರೆ, ಅದೇ ರೀತಿ ಇಮೇಲಿಂದ ಸಹ ಕೆಲವೆಲ್ಲ ಇನ್ಫಾರ್ಮೇಷನ್ಗಳು ಕಳ್ಳರು ಟ್ರೈ ಮಾಡ್ತಾರೆ. ಸೊ ಅದು ಇಮೇಲ್ ID ಸರಿ ಉಂಟಾ ಅಂತೇಳಿ ಫಸ್ಟಾಗಿ ನೋಡಬೇಕು. ಅದು ನಿಮಗೆ ಗೊತ್ತಿದ್ದವರೇ ಕಳಿಸಿದ್ದಾರಾ ಅಂತೇಳಿ ನೋಡಬೇಕು. ಆ ಗೊತ್ತಿದ್ದವರೇ ಆದರೂ ಸಹ ಅವರದ್ದೇ ಹೆಸರು ಸ್ಪೆಲ್ಲಿಂಗ್ ಎಲ್ಲ ಸರಿ ಉಂಟಾ ಅಂತೇಳಿ ನೋಡ್ಕೊಳ್ಬೇಕು. ಆ್ಯಪನ್ನು ಡೌನ್ಲೋಡ್ ಮಾಡಬೇಡಿ, ಮೆಸೇಜಲ್ಲಿ ಬಂದಿದ್ದು ಹೇಳಿದೆ. ಹಾಗಾದರೆ ಆ್ಯಪನ್ನು ಎಲ್ಲಿಂದ ಡೌನ್ಲೋಡ್ ಮಾಡಬೇಕು? ನಿಮ್ಮ ಫೋನಲ್ಲಿ ಪ್ಲೇಸ್ಟೋರ್ ಅಥವಾ ಆ್ಯಪಲ್ ಸ್ಟೋರಿಂದನೇ ನೀವು ಆ್ಯಪನ್ನು ಡೌನ್ಲೋಡ್ ಮಾಡಬೇಕು. ಅನ್ನೋನ್ ಲಿಂಕ್ಸ್ ಅಥವಾ ಅನ್ನೋನ್ SMS ಇಂದ ನೀವು ಡೌನ್ಲೋಡ್ ಮಾಡಬಾರ್ದು, ಮತ್ತು ಅನ್ನೋನ್ ಮೇಲಿಂದ ಎಲ್ಲ ಡೌನ್ಲೋಡ್ ಮಾಡಬಾರ್ದು, ಅನ್ನೋನ್ ವೆಬ್ಸೈಟಿಂದ ಸಹ ಡೌನ್ಲೋಡ್ ಮಾಡಬಾರ್ದು. ಈ ಪ್ಲೇಸ್ಟೋರ್ ಮತ್ತು ಆ್ಯಪಲ್ ಸ್ಟೋರಿಂದ ಮಾತ್ರ ಡೌನ್ಲೋಡ್ ಮಾಡ್ಕೊಳ್ಬೇಕು. ಮತ್ತು ಇನ್ನೊಂದು, ನೀವು ಯಾವುದೋ ಒಂದು ಸೈಬರಲ್ಲಿ ನೀವು ಯಾವುದೋ ಒಂದು ಆಫೀಸಿಗೆ ಹೋಗಿರ್ತೀರಿ, ಅರ್ಜೆಂಟ್ ಏನೋ ಒಂದು ಇಮೇಲ್ ಮಾಡಲಿಕ್ಕೆ ಅಂತೇಳಿ ನೀವು ಲಾಗಿನ್ ಮಾಡ್ತೀರಿ. ನೀವು ಹೊರಡೋದಕ್ಕಿಂತ ಮುಂಚೆ ಅದನ್ನು ಸೈನ್ ಔಟ್ ಮಾಡಿ, ಕ್ಲೋಸ್ ಮಾಡಿ, ಹಿಸ್ಟ್ರಿ ಸಹ ಡಿಲೀಟ್ ಮಾಡಿದರೆ ಒಳ್ಳೆಯದು ನಿಮಗೆ ಗೊತ್ತಿದ್ದರೆ. ಇಲ್ಲದ್ರೆ ಅಟ್ಲೀಸ್ಟ್ ಪುನಃ ವಾಪಸ್ ಲಾಗಿನ್ ಮಾಡಿ, ಅದು ಲಾಗಿನ್ ಆಗ್ತದಾ ಇಲ್ವಾ ಅಂತ ಹೇಳಿ ನಾವು ಅದನ್ನು ಚೆಕ್ ಮಾಡಲಿಕ್ಕೆ ಸಹ ಚೆಕ್ ಮಾಡಿ ನೋಡಬೇಕು. ಅಂದರೆ ವಿತೌಟ್ ನಿಮ್ಮ ಪಾಸ್ವರ್ಡ್ ಹಾಕದೆ ಓಪನ್ ಆಗ್ತಾ ಉಂಟಾ ಅಂತೇಳಿ ಪುನಃ ಒಮ್ಮೆ ನೋಡಬೇಕು ನೀವು ಆ ಪ್ಲೇಸನ್ನು ಬಿಡೋದಕ್ಕಿಂತ ಮುಂಚೆ. ಕೊನೆಯದಾಗಿ ವೈಫೈ. ನಮಗೆ ಫ್ರೀ ವೈಫೈ ನಾವು ಟ್ರಾವೆಲ್ ಮಾಡ್ತಿರುವಾಗ, ಅದು ಹೋಟೆಲ್ಸಲ್ಲಿ ನಾವು ಸ್ಟೇ ಮಾಡ್ತೇವೆ ಅಲ್ಲಿ ಸಿಗ್ತದೆ, ಅಥವಾ ಕಾಫಿ ಶಾಪಲ್ಲೆಲ್ಲ ಎಲ್ಲಿ ಸಹ ಕೊಡ್ತಾ ಇರ್ತಾರೆ ಟ್ರಾವೆಲ್ ಮಾಡುವಾಗ. ನಾವು ಏರ್ಪೋರ್ಟಲ್ಲಿ ಅಥವಾ ರೈಲ್ವೆ ಸ್ಟೇಷನಲ್ಲಿ ಎಲ್ಲ ಯೂಸ್ ಮಾಡುವಾಗ ಆದಷ್ಟು ಅದು ಸರಿಯಾದ ವೈಫೈ, ಅದು ಗೌರ್ಮೆಂಟಿಂದ ಅವರ ಆರ್ಗನೈಸೇಷನ್ ಅವರಿಂದಾನೇ ಕೊಟ್ಟಿದ್ದಾರೆ. ಸ್ಟಾರ್ ಹೋಟೆಲ್ಸ್ ಅಲ್ಲಾದರೆ ಅವರು ಎಲ್ಲ ಕಂಡೀಷನ್ಸನ್ನೆಲ್ಲ ಅವರು ಫಾಲೋ ಮಾಡ್ತಾ ಇರ್ತಾರೆ. ಅಂಥ ಪ್ಲೇಸಲ್ಲಿ ನೀವು ಯೂಸ್ ಮಾಡಬಹುದು, ಅದು ಬೇಕೆ ಅಂತ ಹೇಳಿದರೆ. ಬಟ್ ಯೂಸ್ ಮಾಡ್ತಾ ಇದ್ದೀರಿ ಅಂತ ಹೇಳಿದರೆ ಸಹ ನೀವು ಆದಷ್ಟು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನನ್ನು ಮಾಡುವುದನ್ನು ನೀವು ಅವಾಯ್ಡ್ ಮಾಡಬೇಕು.